ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಶಿರಗಸ್ತಿ. ಜಿಲ್ಲೆ ತಾಳಿಕೋಟೆಯಲ್ಲಿ ಇಂದು ದಿನಾಂಕ 26/11/2025 MGMK ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಅನ್ನ ಆಚರಿಸಲಾಯಿತು. ಕಾರ್ಯಕ್ರಮ ಶ್ರೀ ಮೇಜರ್ ಧ್ಯಾನಚಂದ್ರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪ್ರಾರಂಭಿಸಿದರು. ಮಾನಸಿಕ ಧ್ಯಾನಚಂದ್ರರು ಆಡಿದ ಆಟದ ವೈಖರಿ ಕುರಿತು ಪಟ್ಟಣದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಂಜೀವ್ ಅಜೇರಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಮಾತೆಯರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ವಾಯ್ಸ್, ತಾಳಿಕೋಟೆ. ಇದು ನಿಮ್ಮದೇ ಧ್ವನಿ. ಭಾರತ ವರ್ಸಸ್ ಜರ್ಮನಿ. ಆ ಪಂದ್ಯದಲ್ಲಿ ಜರ್ಮನಿ ಏನ್ ಮಾಡ್ತಪ್ಪ, 4-1 ಭಾರತವನ್ನ ಸೋಲಿಸ್ಬಿಡ್ತಾರೆ. ಈಸಿಯಾಗಿ ಆರಾಮಾಗಿ ಭಾರತವನ್ನ ಸೋಲಿಸ್ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತದ ಸ್ಥಿತಿ ಯಾವ ರೀತಿ ಇತ್ತು ಅಂತಂದ್ರೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಎಲ್ಲ ಕ್ರೀಡಾಕೂಟಗಳಿಗೆ ಹೋಗ್ತಿದ್ವಿ. ಅಲ್ಲಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತ ನಮ್ಮ ಸರಿಯಾದ ರೀತಿಯ ವ್ಯವಸ್ಥೆಯನ್ನ ಮಾಡ್ಲಾರ್ದ ಸುಮ್ಮನೆ ಕಳಿಸ್ಬಿಡ್ತಿದ್ದಾರೆ ಟೀಮಿಗೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಭಾರತ ತಂಡ ಏನೇನಿಲ್ಲ ಮುಂದೆ ಉತ್ತಮವಾಗಿರ್ತಕ್ಕಂಥ ಒಂದು ಆಟವನ್ನ ಪ್ರದರ್ಶಿಸುತ್ತಾ ಕೊನೆಗೆ ಏನಾಗತ್ತಪ್ಪ ಅಂತಂದ್ರೆ ಆಗಸ್ಟ್ 15ರಂದು ಭಾರತ ವರ್ಸಸ್ ಜರ್ಮನಿಗೆ ಫೈನಲ್ ತಲುಪುತ್ತೆ ಹಾಕಿ ಆಟದಲ್ಲಿ. ಅವಾಗ ಭಾರತ ತಂಡ ಮೊದಲಾದ ಅವಧಿಯಲ್ಲಿ ಎಲ್ಲ ಇಂಪಾರ್ಟೆಂಟ್ ಏನಪ್ಪಾ ಹಿಟ್ಲರ್ ಏನಂತಂದ್ರೆ ಭಾರತ ಪ್ರದರ್ಶನ ಪಂದ್ಯದಲ್ಲಿ ಈಗಾಗಲೇ ಸೋತ್ ಹೋಗಿದೆ, ನಾವು 100% ಗೆಲ್ತೀವಿ, ನಮ್ಮ ತಂಡ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನ ನೀಡುತ್ತೆ ಅನ್ಕೊಂಡು ಏನ್ ಮಾಡ್ತಾರೆ ಮೊದಲೇ ಭಾರತದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ರಾತ್ರಿ ಡಿನ್ನರ್ ಪಾರ್ಟಿ ಕರೆದ್ಬಿಟ್ಟಿರ್ತಾರೆ. ಆಲ್ರೆಡಿ ಇನ್ನೂ ಸೋಲ್ ಆಗಿರೋದಿಲ್ಲ ನಮ್ಮ ತಂಡಕ್ಕೆ. ನಮ್ಮ ತಂಡ ಫೈನಲ್ ಪಂದ್ಯದಲ್ಲಿ ಇರ್ತೈತಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಮೊದಲಾದ ಅವಧಿಯಲ್ಲಿ ಜರ್ಮನಿ 1 ಗೋಲ್ ಹೊಡೆದು ಏನ್ ಮಾಡ್ತಪ್ಪ ಅಂದ್ರೆ ಆ 1 ಗೋಲ್ ಹೊಡೆದ್ರೊಳಗೆ ಅರ್ಧ ಮೊದಲಾದ ಅವಧಿಯಲ್ಲಿ ಮೇಜರ್ ಧ್ಯಾನ್ಚಂದ್ರ ಅವರಿಗೆ ಏನಾಗತ್ತಪ್ಪ ಅಂದ್ರೆ ಒಬ್ಬ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಾಗ ಮೇಜರ್ ಧ್ಯಾನ್ಚಂದ್ರ ಅವರ ಹಲ್ಲು ಮುರಿದೋಗ್ತಾವ. ಆ ಒಂದು ಘಟನೆ ಹಲ್ಲು ಮುರಿದಾಗ ಏನಾಗತ್ತಪ್ಪ, ಮೇಜರ್ ಧ್ಯಾನ್ಚಂದ್ರ ಅರ್ಧ ಆಟ ಬಿಟ್ಟು ಹೊರಗಡೆ ಹೋಗ್ತಾರೆ. ಹೋದ ನಂತರ ನೆಕ್ಸ್ಟ್ ಎರಡನೇ ಹಾಫ್ ನಲ್ಲಿ ಏನಪ್ಪಾ ಅಂತಂದ್ರೆ ಮತ್ತೆ ಮ್ಯಾಚ್ ಶುರು ಆಗುತ್ತೆ. ಅವಾಗ ಏನಾಗತ್ತಪ್ಪ ಅಂತ ಎಲ್ಲರಿಗಿಂತ ಇಂಪಾರ್ಟೆಂಟ್ ಮೇಜರ್ ಧ್ಯಾನ್ಚಂದ್ರ ಅವಾಗ 30 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಆ 30 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಮೇಜರ್ ಧ್ಯಾನ್ಚಂದ್ರ ಅವರು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ರಕ್ತವನ್ನ ಕ್ಲೀನ್ ಮಾಡ್ಕೊಂಡು ವಾಪಸ್ ಮರಳಿ ಮತ್ತೆ ಮೈದಾನಕ್ಕೆ ಬರ್ತಾರೆ. ಅವ್ರು ಹೊರಗಡೆ ಕೂತ್ಕೊಂಡಿರ್ತಾರೆ. ಅವಾಗ ಹೇಳ್ತಾರೆ ನಮ್ಮ ತಂಡಕ್ಕೆ, ಇಲ್ಲ ನಾನು ಬಂದು ಆಡ್ತೀನಿ ಅಂದಾಗ ಮಾತ್ರ ಆಡ್ಲಿಕ್ಕೆ ಸಾಧ್ಯ ಇದೆ, ನಾವು ಗೆಲ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಒಪ್ಕೊಳ್ತಾರೆ. ಒಂದಿಷ್ಟು ಮಂದಿ ಹೇಳ್ತಾರೆ, ಬೇಡ ನೀನು ಹಲ್ಲು ಮುರಿದಾವ, ಈಗ ಆಲ್ರೆಡಿ ಬಹಳಷ್ಟು ನೋವಿದೆ, ಬೇಡ ಅಂತ ಹೇಳ್ತಾರೆ. ಅದು ಅವ್ರು ಕೇಳಲ್ಲ. ಕೇಳಿದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಮತ್ತೆ ಮರಳಿ ಒಳಗಡೆ ಬರ್ತಾರೆ ಮೈದಾನದ ಅಂಕಣಕ್ಕೆ ಬಂದಾಗ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆ ಜರ್ಮನಿಯವ್ರು ಏನ್ ಮಾಡಿರ್ತಾರೆ ಅಂದ್ರೆ ಕುತಂತ್ರಿ ಆಗಿರ್ತಕ್ಕಂಥ ಜರ್ಮನಿ ತಂಡದವ್ರು ಏನ್ ಮಾಡಿರ್ತಾರೆ ಅಂದ್ರೆ ಆ ಮೈದಾನಕ್ಕೆ ಜಾಸ್ತಿ ನೀರನ್ನು ಹೊಡೆದಿಟ್ಟಿರ್ತಾರೆ. ಜಾಸ್ತಿ ನೀರನ್ನು ಹೊಡೆದಾಗ ನಮ್ಮ ಭಾರತೀಯದ ಶೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕಳಪೆ ಮಟ್ಟದ್ದಾಗಿರುತ್ತೆ. ಅವಾಗ ಮೇಜರ್ ಧ್ಯಾನ್ಚಂದ್ರ ಅವ್ರು ವಿಚಾರ ಮಾಡ್ತಾರೆ, ನಾವು ಈ ಶೂಸ್ ಒಳಗಡೆ ಆಡಿದ್ರೆ ನಾವು ಜಾರ್ಕೊಂಡು ಬಿಡೋದು ಜಾಸ್ತಿ ಐತೆ ಅಂತ ಹೇಳಿ ಅಲ್ಲಿ ಆಟ ತಮ್ಮ 2 ಶೂಸ್ಗಳನ್ನ ಉಚ್ಚಿ ಒಗಿತಾರೆ. ಎಲ್ಲರೂ ಯೋಚನೆ ಆಗ್ತಾರೆ, ಯಾಕೆ ಹೋಗೋದ ಹುಚ್ಚಿದಾನೆ, ಶೂಸ್ ಬಿಟ್ಟು ಆಡ್ತಾ ಇದ್ದಾನೆ ಅಂತ ಹೇಳಿ. ಆದ್ರೂ ಕೂಡ ಮೇಜರ್ ಧ್ಯಾನ್ಚಂದ್ ಆ ಒಂದು ಪಂದ್ಯದಲ್ಲಿ 6 ಗೋಲುಗಳನ್ನ ಗಳಿಸಿ ಭಾರತ 8-1 ಗೆದ್ದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ತಂಡ ಆಗಿರುವಂಥದ್ದು. ಆ ಒಂದು ಪಂದ್ಯದಲ್ಲಿ ಏನಾಗಿದೆಪ್ಪ, ಹಿಟ್ಲರ್ ಅರ್ಧಕ್ಕೆ ಎದ್ದೋಗ್ಬಿಡ್ತಾನೆ ಪಂದ್ಯ ಬಿಟ್ಟು. ಯಾಕಪ್ಪ ಇವರು ಆಟವನ್ನು ಪ್ರದರ್ಶನ ಮಾಡೋದನ್ನ ನೋಡಿ ಅವನು ಎದ್ದೋಗ್ಬಿಡ್ತಾನೆ. ಸಾಯಂಕಾಲ ಡಿನ್ನರ್ ಪಾರ್ಟಿಗೆ ಕರೆದಿರ್ತಾರಲ್ಲ, ಆ ಸಂದರ್ಭದೊಳಗೆ ಏನಾಗುತ್ತಪ್ಪ ಅಂತಂದ್ರೆ ಮೇಜರ್ ಧ್ಯಾನ್ಚಂದ್ರನ್ನ ಹಿಟ್ಲರ್ ಏನ್ ಮಾಡ್ತಾರಪ್ಪ ಅಂತ ಆಫೀಸ್ ಕೋಣೆ ಒಳಗಡೆ ಕರೀತಾರೆ. ಕರೆದ ಏನು ಮಾತಾಡೋಲ್ಲ, ಅವ್ರು ಕೂತಿರ್ತಾರೆ ಚೇರ್ ಮೇಲೆ, ಹೋಗಿ ನಿಂತ್ಕೋತಾರೆ. ಧ್ಯಾನ್ಚಂದ್ರ ನಿಂತ್ಕೊಂಡ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದ್ರೆ ಅವರು ಮೇಲಿಂದ ಕೆಳಗೆ ನೋಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಭಾರತದ ಪರಿಸ್ಥಿತಿ ತೀರಾ ಹದಗೆಟ್ಟಿರ್ತೈತಿ. ನೋಡ್ತಾರೆ ಮೇಲಿಂದ ಕೆಳಗೆ ಅವ್ರು ಶೂಸ್ ಹರಿದು ಹಾಕೊಂಡಿರ್ತಾರೆ. ಅವ್ರು ಹಾಕೊಂಡಿರ್ತಕ್ಕಂಥ ಶೂಸ್ ಏನಾಗಿರ್ತಪ್ಪ ಹರಿದಿರ್ತಾವೆ. ಅದನ್ನು ನೋಡಿ ಅದನ್ನು ಗಮನಿಸಿರ್ತಕ್ಕಂಥ ಹಿಟ್ಲರ್ ಏನ್ ಮಾಡ್ತಾನಪ್ಪ ಅಂದ್ರೆ ಅವನಿಗೆ ಸೂಕ್ಷ್ಮವಾಗಿ ಮಾತಾಡ್ತಾನೆ. ಯಾಕಂತಂದ್ರೆ ನಮ್ಮವರಿಗೆ ಇಂಗ್ಲಿಷ್ ಬರ್ತಿರಲಿಲ್ಲ, ಅವರಿಗೆ ನಮ್ಮ ಭಾಷೆ ಅವರಿಗೆ ಅರ್ಥ ಆಗ್ತದೆ. ಅವರು ನಮಗೊಬ್ಬ ಟ್ರಾನ್ಸ್ಲೇಟರ್ ಇರ್ತಾನೆ. ಅವಾಗ ಮೇಜರ್ ಧ್ಯಾನ್ಚಂದ್ರ ಒಳಗೆ ನಮಸ್ಕಾರ ಅಂತ ನಾವು ಹೇಳ್ತಾನೆ, ನಮಸ್ಕಾರ ಅಂತ ಆ ಥರ ಹೇಳ್ತಾನೆ. ಹೇಳಿದ ತಕ್ಷಣ ಹಿಟ್ಲರ್ ಹೇಳ್ತಾನೆ, ನೀ ಏನ್ ಮಾಡ್ತೀವಿ ಸರ್? ನಾನು ಹಿಂಗೆ ಭಾರತೀಯ ಸೇನೆ ಒಳಗೆ ನಾನೊಬ್ಬ
ಲ್ಯಾನ್ಸ್ ನಾಯಕನಾಗಿ ಅಂದ್ರೆ ಒಂದು ಸೈನಿಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ. ಅವ ಅಂತ ನೀನು ಇಷ್ಟೊಂದು ಗೋಲುಗಳನ್ನ ಬಾರಿಸಿ ಮತ್ತು ಹಾಗೂ ನೀ ಇಡೀ ವಿಶ್ವಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ಒಬ್ಬ ಹಾಕಿ ಮಾಂತ್ರಿಕ ಅದಿ, ಈ ಕೇವಲ ಒಬ್ಬ ಸೈನಿಕನಾಗಿ ನಿಮ್ಮ ದೇಶದಲ್ಲಿ ಸೇವೆ ಸಲ್ಲಿಸ್ತಿಲ್ಲ, ನಿನ್ನ ನಾಚಿಕೆ ಆಗಲ್ಲ. ನೀನೇನ್ ಮಾಡುವ, ನಮ್ಮ ದೇಶಕ್ಕೆ ಬಾ, ನಮ್ಮ ತಂಡದೊಳಗೆ ಆಡು. ಅವಾಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಜರ್ಮನಿ ತಂಡದ ನಿನಗೆ ದೊಡ್ಡ ಸೈನಿಕ ಹುದ್ದೆಯನ್ನ ಕೊಡ್ತೀನಿ. ಆದ್ರೆ ಅವಾಗ ಮಾತಾಡ್ತಾನೆ ಮೇಜರ್ ಧ್ಯಾನ್ ಚಂದ್ರ ಏನಾದ್ರಪ್ಪ ಅಂದ್ರೆ ನನಗ ಯಾವುದೇ ದೊಡ್ಡ ಹುದ್ದೆ ಬೇಡ, ಯಾವುದೇ ಹಣಕಾಸಿನ ನೆರವು ಬೇಡ, ನನಗೇನಪ್ಪ ನಮ್ಮ ದೇಶದ ನಡುವೆ ಅಂದ್ರೆ ನಮ್ಮ ದೇಶದ ನಡುವೆ ನಾನು ನಮ್ಮ ದೇಶದ ನಡುವೆ ಇರ್ತಕ್ಕಂಥ ಜನರ ಮಧ್ಯೆ ಆಡ್ತೀನಿ. ನಾನು ಯಾವತ್ತೂ ಭಾರತ ದೇಶಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನಮ್ಮ ದೇಶಾಭಿಮಾನ ಅಂದ್ರೆ ನಮ್ಮ ದೇಶಕ್ಕೆ ಎಷ್ಟೊಂದು ಅಭಿಮಾನ ಇತ್ತು ನೋಡ್ರಿ ನೀವು. ಹಾಗಾಗಿ ಯಾವುದೇ ಹಣದ ಆಮಿಷ ಆಗಲಿ, ಯಾವುದೇ ಉನ್ನತವಾಗಿರ್ತಕ್ಕಂಥ ಹುದ್ದೆಯ ಆಮಿಷವಾಗಿ ಅವ ಪಡೆದುಕೊಂಡಿರಲ್ಲ. ನೀವುಗಳು ಕೂಡ ನಿಮ್ಮ ಜೀವನದಲ್ಲಿ ಒಬ್ಬ ಉತ್ತಮ ಕ್ರೀಡಾಪಟುಗಳು ಆಗಲಿ, ಹಾಗೂ ಈ ಮೇಜರ್ ಧ್ಯಾನ್ ಚಂದ್ರಂತೆ ನೀವು ಕೂಡ ಈ ಜಗತ್ತಿಗೆ ಬೆಳಗಲಿ ಅಂತಕ್ಕಂಥ ಒಂದೆರಡು ಮಾತನ್ನ ಹೇಳ್ತಾ, ಇಲ್ಲಿವರೆಗೆ ನನ್ನ ಕರೆದು ಸನ್ಮಾನ ಮಾಡಿ ನನ್ನೆರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.